ಐಶ್ವರ್ಯವೆಂಬುದು ಅವರ ಪ್ರಕಾರ ಪಾಪಕ್ಕೆ ಮೂಲ. ಆದ್ದರಿಂದ ಅವರು ಒಂದೆಡೆ ಹೇಳಿದ್ದಾರೆ, ಮಾಡಿ ನೀಡಿ ಲಿಂಗವ ಪೂಜಿಸಿಹನೆಂಬುವರು ನೀವೆಲ್ಲ ಕೇಳಿರಣ್ಣ. ಹಾಗದ ಕೆರಹ ಹೊರಗೆ ಕಳೆದು ದೇಗುಲಕ್ಕೆ ಹೋಗಿ ದೇವರಿಗೆ ನಮಸ್ಕಾರವ ಮಾಡುವನಂತೆ. ತನ್ನ ಕೆರಹಿನ ಧ್ಯಾನವಲ್ಲದ ದೇವರ ಧ್ಯಾನವಲ್ಲ. ಧನವ ಇರಿಸಿದರೆ ಭವ ಬಪ್ಪುದು ತಪ್ಪದು. ಕೂಡಲ ಸಂಗನ ಶರಣರಿಗೆ ಸವಿಸಬೇಕು. ದಾನ ಧರ್ಮ ಮಾಡುವಾಗಲೂ ಶ್ರೀಮಂತರಿಗೆ ತಮ್ಮ ಹಣದ್ದೇ ಚಿಂತೆ. ದೇವಸ್ಥಾನದೊಳಗಣ ಭಕ್ತನಿಗೆ ತನ್ನ ಪಾದರಕ್ಷೆಯ ಚಿಂತೆಯೇ ಹೆಚ್ಚಾಗಿರುವಂತೆ. ಆದ್ದರಿಂದ ಧನವನ್ನು ಕೂಡಿ ಹಾಕಬೇಡಿ. ಬಂದದ್ದನ್ನು ಭಕ್ತರಿಗಾಗಿ ವ್ಯಯ ಮಾಡಿ. ಅರಸರ ಮನೆಯಲ್ಲಿ ಅರಸಿಯಾಗಿಪ್ಪುದರಿಂದ ಭಕ್ತರ ಮನೆಯಲ್ಲಿ ತೊತ್ತಾಗಿಪ್ಪುದು ಕರಲೇಸಯ್ಯ. ತಾರೋ ಅಗ್ಗವಣಿಯ ನೀಡೋ ಪತ್ರೆಯ ಲಿಂಗಕ್ಕೆ ಬೋನವ ಹಿಡಿಯೋ ಎಂಬರು. ಕೂಡಲ ಸಂಗನ ಮಹಾಮನೆಯಲ್ಲಿ ಒಕ್ಕುದೊನ್ನುಣ್ಣೋ ತೊತ್ತೋ ಎಂಬರು. ಶ್ರೀಮಂತರ ಮನೆಯಲ್ಲಿ ನಿಜವಾದ ಭಕ್ತಿ ಇಲ್ಲ. ಅಲ್ಲಿರುವುದೆಲ್ಲ ಕೇವಲ ಪ್ರದರ್ಶನ. ಆದರೆ ಭಕ್ತರಾದರೋ ಬಡವರು ನಿಜ. ಆದರೆ ಅವರ ಮನಸ್ಸಿಗೂ ಬಡತನವೇ. ಮನೆ ನೋಡ ಬಡವರು, ಮನ ನೋಡ ಘನ. ಆದ್ದರಿಂದ ಬಸವಣ್ಣನವರು ಭಕ್ತರಲ್ಲಿ ಶ್ರೀಮಂತ ಬಡವ ಎಂಬ ಭೇದವನ್ನು ಮಾತಾಡುವುದನ್ನು ಖಂಡಿಸಿದ್ದಾರೆ. ಈ ಖಂಡನೆಗೆ ಅರ್ಥವಿದೆ.